ವಿಜಯಪುರ ಜಿಲ್ಲೆಯ ಎಲ್ಲ ಮಾಧ್ಯಮದ ಮಿತ್ರರಿಗೆ ಮೊದಲನೇದಾಗಿ ನಮಸ್ಕರಿಸುತ್ತಾ ಇದೇ ತಿಂಗಳು 27ನೇ ತಾರೀಕಂದು ಪಕ್ಷದ ಜನತಾ ಸಮಾವೇಶದ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಪೂರ್ವ ತಯಾರಿಗಳ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ ಸೇರಿದಂತೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜನತಾ ಸಮಾವೇಶವನ್ನು ಹಮ್ಮಿಕೊಳ್ಳಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ಈಗಾಗಲೇ ನಿರ್ಧಾರವನ್ನು ತಗೊಂಡಿದ್ದಾರೆ. ಜೊತೆಯಲ್ಲಿ ಕೆಲವೊಂದಷ್ಟು ಡೈರೆಕ್ಷನ್ಸ್ನು ಕೂಡ ಈಗಾಗಲೇ ಇಷ್ಟು ಜಿಲ್ಲೆಯ ನಾಯಕರ ಜೊತೆಯಲ್ಲಿ ಪಕ್ಷದ JP ಭವನದ ಕಚೇರಿಯಲ್ಲಿ ಕೂತು ಚರ್ಚೆಯನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷದ ಕೋರ್ ಕಮಿಟಿಯ ಅಧ್ಯಕ್ಷ ಆಗಿರ್ತಕ್ಕಂಥ JK ಕೃಷ್ಣಾರೆಡ್ಡಿ ಸಾಹೇಬರು ಜೊತೆಯಲ್ಲಿ ಪಕ್ಷದ ಹಿರಿಯರು, ಅನುಭವಿಗಳು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ನಾಡಗೌಡರು ಸಾಹೇಬರು ಜೊತೆಯಲ್ಲಿ ಜಿಲ್ಲೆಯ ದೇವರಿಪಿರಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಜುಗೌಡರಣ್ಣವರು ಜೊತೆಯಲ್ಲಿ ನಾಗಠಾಣದ ನಮ್ಮ ಚವ್ಹಾಣ್ರವರು ಸೇರಿದಂತೆ ಸೋಮಣ್ಣಗೌಡರು, BD ಪಾಟೀಲರು, ಹನುಮಂತಪ್ಪ ಮಾವಿನಮರದವರು ಜೊತೆಯಲ್ಲಿ ಪಕ್ಷದ ಅನೇಕ ಜನ ಜಿಲ್ಲಾಧ್ಯಕ್ಷರು ಕೂಡ ಇದ್ದಾರೆ. ಅನೇಕ ಜನ ಮುಖಂಡರುಗಳು ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಮೂಲ ಉದ್ದೇಶ ಹಾಸನದಲ್ಲಿ ಜನತಾ ಸಮಾವೇಶ, ಮೊದಲನೆಯ ಜನತಾ ಸಮಾವೇಶ ಭಾಳ ಅಚ್ಚುಕಟ್ಟಾಗಿ ಭಾಳ ಯಶಸ್ವಿಯಾಗಿ ಆ ಜಿಲ್ಲೆಯ ಕಾರ್ಯಕರ್ತರು ನೆರವೇರಿಸಿಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಜಿಲ್ಲೆಯ ಜನತೆಯು ಕೂಡ ಆ ಸಮಾವೇಶದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ವಿಶೇಷವಾಗಿ ವಿಜಯಪುರ ಜಿಲ್ಲೆ ಜೊತೆಯಲ್ಲಿ ಬಾಗಲಕೋಟೆ ಸೇರಿದಂತೆ ಅನೇಕ ಜಿಲ್ಲೆಗಳು ಈ ಭಾಗದಲ್ಲೂ ಕೂಡ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಬೇಕು. ಕಾರಣ, ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟು 25 ವರ್ಷ ಪೂರೈಸಿರ್ತಕ್ಕಂಥದ್ದು ಬಹುಶಃ ಇದು ಮೊದಲನೇ ಬಾರಿ. ಆ ನಿಟ್ಟಿನಲ್ಲಿ ಬೆಳ್ಳಿ ಹಬ್ಬದ ಈ ಸುವರ್ಣ ಮಹೋತ್ಸವದ ಒಂದು ಆಚರಣೆ ಹಿನ್ನೆಲೆಯಲ್ಲಿ ಈ ರೀತಿ ಅನೇಕ ಬೇರೆ ಬೇರೆ ನಾನಾ ಕಡೆ ಜಿಲ್ಲೆಗಳಲ್ಲಿ ಇದನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇದೆ. ಸನ್ಮಾನ್ಯ ಕುಮಾರಣ್ಣವರ ನಾಯಕತ್ವದಡಿ ಇಂಥ ಕಾರ್ಯಕ್ರಮಗಳು ಇನ್ನು ಕಲ್ಯಾಣ ಕರ್ನಾಟಕ ಸೇರಿದಂತೆ ಮಧ್ಯ ಕರ್ನಾಟಕ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಅನೇಕ ಕಡೆ ಹಳೆ ಮೈಸೂರು ಪ್ರಾಂತ್ಯದಲ್ಲೂ ಕೂಡ ಈ ಸಮಾವೇಶಗಳು ಹಮ್ಮಿಕೊಳ್ಬೇಕು ಅಂತಕ್ಕಂಥ ನಿರ್ಧಾರವನ್ನು ಪಕ್ಷದ ಕಡೆಯಿಂದ ಮಾಡ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷದ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಕೂಡ ಆಯೋಜನೆ ಮಾಡ್ಕೊಂಡಿದ್ದಾರೆ. ತದನಂತರ ಎಲ್ಲಿ ನಾವು ಈ ಒಂದು ಸಮಾವೇಶ ಹಮ್ಮಿಕೊಂಡಿದ್ದೇವೆ ಆ ಜಾಗಕ್ಕೂ ಕೂಡ ಹೋಗಿ ಭೇಟಿಯನ್ನು ಕೊಟ್ಟು ಒಟ್ಟಾರೆಯಾಗಿ 27ನೇ ತಾರೀಕಿನ ಸಮಾವೇಶದಲ್ಲಿ ಎಲ್ಲೂ ಕೂಡ ಲೋಪಗಳು ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಪೂರ್ವ ತಯಾರಿಗಳು ಮಾಡ್ಕೊಂಡು ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರು, ಕೋರ್ ಕಮಿಟಿಯ ಅಧ್ಯಕ್ಷರು ಜೊತೆಯಲ್ಲಿ ನಾಡಗೌಡರು ಸಾಹೇಬರು ನಾವೆಲ್ಲ ಸೇರಿದಂತೆ ಇವತ್ತು ಇಲ್ಲಿ ಬಂದು ವಿಜಯಪುರದ ಜಿಲ್ಲೆಯಲ್ಲಿ ಸೇರಿದ್ದೇವೆ. ಹಾಗಾಗಿ ಇದು ಬೇರೆ ಇನ್ನೇನಿಲ್ಲ, ಪಕ್ಷದ ಒಂದು ಕಾರ್ಯಕರ್ತರ ಸಭೆ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಈ 5 ಜಿಲ್ಲೆ ಸೇರಿದಂತೆ ಒಂದು ದೊಡ್ಡ ಸಮಾವೇಶವನ್ನು 7 ಜಿಲ್ಲೆ ಸೇರಿದಂತೆ ದೊಡ್ಡ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಪಕ್ಷದ ಕಡೆಯಿಂದ ಮಾಡಿಕೊಂಡಿದ್ದೇವೆ. ಇದು ಮೂಲ ಉದ್ದೇಶ ಬಂದಿರತಕ್ಕಂಥದ್ದು.